ನೋಡಿ, ಇವತ್ತು ಸದನದಲ್ಲಿ ಮತ್ತೊಂದು ಗಂಭೀರವಾದಂತಹ ಆರೋಪವನ್ನ ಬಿಜೆಪಿ ಮಾಡಿದೆ. ಗ್ಯಾರಂಟಿ ಅನುಷ್ಠಾನದ ಸಮಿತಿಗೆ ಕೋಟಿ ಕೋಟಿ ಖರ್ಚು ಮಾಡಿರುವ ಬಗ್ಗೆ ದಾಖಲೆ ಸಮೇತವಾಗಿ ಇವತ್ತು ಸದನದಲ್ಲಿ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ 60 ಕೋಟಿ ಖರ್ಚು, 5 ವರ್ಷಕ್ಕೆ 70 ಕೋಟಿವರೆಗೂ ಕೂಡ ಖರ್ಚನ್ನ ಮಾಡಲಾಗಿದೆ. ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ ಬಿಜೆಪಿ ವಿಧಾನಸಭೆಯಲ್ಲಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸಕ್ಕೆ, ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ, ಅವ್ರ ಮಜಾ ಮಾಡಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವ್ ಹೆಂಗ್ ಪಾಸ್ ಮಾಡ್ಬೇಕು? ಹೆಂಗ್ ಪಾಸ್ ಮಾಡ್ಬೇಕು? ನೀವು ಬಿಲ್ ಪಾಸ್ ಆಗಬೇಕು. ಗಲಾಟೆ ಮಾಡೋಣ ಫೈನಾನ್ಸ್ ಬಿಲ್ಗೆ. ನಿಮಗೂ ಕೆಟ್ಟ ಹೆಸರು, ಫೈನಾನ್ಸ್ ಬಿಲ್ ಮಾಡಬಾರ್ದು ಅಂತ ಕಾನೂನೇನೇ ಇಲ್ಲ, ಮಾಡ್ತೀರಿ. ಯಾರು ಕೆಟ್ಟ ಹೆಸರು ಬರ್ತದೆ? ನಿಮ್ ಕೆಟ್ಟ ಹೆಸರು ಬರ್ತದೆ. ನನ್ನ ಉದ್ದೇಶ ಇರ್ತಕ್ಕಂಥದ್ದು, ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟು. ಯಾರೋ ಬಡವ ಕಟ್ತಾನೆ, ಬರ್ತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಡೆತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಎಲ್ಲದಕ್ಕೂ ದುಡ್ಡು ಕೊಡ್ತಾನೆ. ಬೆಂಕಿ ಪಟ್ನ ಗೀರಿದ್ರು, ಬೀಡಿ ಸೇದಿದ್ರು, ಎಣ್ಣೆ ಹೊಡೆದ್ರು ಟ್ಯಾಕ್ಸ್, GST, ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ಅಧ್ಯಕ್ಷರೇ 60 ರಿಂದ 70 ಕೋಟಿ ಆಗುತ್ತೆ. 60 ರಿಂದ 70 ಕೋಟಿ ಆಗುತ್ತೆ. ಅವರಿಗೆ ಖರ್ಚು ವೆಚ್ಚ, ಅವರ TA DA ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇರಿಸ್ತಾರೆ. ಅಷ್ಟು ಇನ್ನು ಈ ಗ್ಯಾರಂಟಿ ಸಮಿತಿಯನ್ನ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ಜೋರು ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ವಿರೋಧ ಪಕ್ಷದ ನಾಯಕರು. ಗ್ಯಾರಂಟಿ ಸಮಿತಿಯನ್ನ ವಜಾ ಮಾಡಿ ಅಂತ ಆಗ್ರಹಿಸಿ ಧರಣಿಯನ್ನ ನಡೆಸಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಬಿಜೆಪಿ ಹಾಗೆ ಜೆಡಿಎಸ್ನ ಸದಸ್ಯರು. ರಾಮಮೂರ್ತಿ ಶ್ರೀಕಾರ, ಸಿದ್ದು ಪಾಟೀಲ್, ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಆಶಾ ಕಾರ್ಯಕರ್ತೆಯರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ, ಆದ್ರೆ ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದುಡ್ಡು ಕೊಡ್ತಿದ್ದಾರೆ, ಸಂಬಳ ಕೊಡ್ತಿದ್ದಾರೆ ಅನ್ನೋ ವಿಚಾರ ದೊಡ್ಡ ಮಟ್ಟದ ಗದ್ದಲಕ್ಕೆ ಕಾರಣವಾಗ್ತಾ ಇರೋದು. ಡೀಟೇಲ್ಸ್ ಹಂಚ್ಕೊಳ್ತಾ ಹೋಗೋದಾದ್ರೆ ಎಕ್ಸಾಕ್ಟ್ಲಿ ಸ್ಮಿತಾ, ಆಶಾ ಕಾರ್ಯಕರ್ತರಿರ್ಬೋದು, ಮತ್ತೊಂದು ಕಡೆ ನರ್ಸ್ಗಳಿರ್ಬಂತದ್ದು, ಅವೆಲ್ಲವೂ ಕೂಡ ಏನು ಫ್ರೀಡಂ ಪಾರ್ಕ್ನಲ್ಲಿ ವೇತನ ಸಂಬಂಧಪಟ್ಟಂತೆ ಹಗಲು ರಾತ್ರಿ ಧರಣಿಯನ್ನ ಮಾಡಿದ್ರು. ಸರ್ಕಾರದ ಬಳಿ ದುಡ್ಡಿಲ್ಲ, ಆ ಕಾರಣಕ್ಕೋಸ್ಕರ ಅವರಿಗೆ ಕೊಡ್ತಾ ಇಲ್ಲ ವೇತನ ಅನ್ನುವಂಥದ್ದು ಗಂಭೀರ ಆರೋಪ. ಇದರ ಬೆನ್ನಲ್ಲೇ ಏನು ಕಾಂಗ್ರೆಸ್ನ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಜನಸಾಮಾನ್ಯರ ದುಡ್ಡನ್ನ ಆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡುವ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ಸರಿ? ಇದು ವಿಧಾನಸಭೆಯಲ್ಲಿಂದು ಸಾಕಷ್ಟು ಕೋಲಾಹಲಕ್ಕೆ ಕಾರಣ ಆಯಿತು. ಪ್ರತಿಪಕ್ಷಗಳ ಸದಸ್ಯರು, ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸರ್ಕಾರದ ವಿರುದ್ಧ ಮುಗಿಬಿದ್ರು. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಸರ್ಕಾರದಿಂದ ಉತ್ತರ ಕೊಡಕ್ಕೂ ಕೂಡ ಆಗದ ಮಟ್ಟಿಗೆ ಅವರು ಮುಗಿಬಿದ್ರು. ಅಂದ್ರೆ ವಿಧಾನಸಭೆಯಲ್ಲಿ DK ಶಿವಕುಮಾರ್ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಂತ ಸಂದರ್ಭದಲ್ಲಿ ಆ ಉತ್ತರಕ್ಕೆ ತೃಪ್ತರಾಗದಂತ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರು. ಅವ್ರು ಕೇಳ್ತಾ ಇರುವಂತದ್ದು ಗ್ಯಾರಂಟಿ ಯೋಜನೆಯನ್ನ ಕೊಡಿ, ಆದ್ರೆ ಗ್ಯಾರಂಟಿ ಯೋಜನೆಗಳ ಕೊಡುವ ಸಂಬಂಧಪಟ್ಟಂತೆ ಅದರ ಅನುಷ್ಠಾನಕ್ಕಾಗಿ ಜನ ವಾರ್ಷಿಕವಾಗಿ 60 ರಿಂದ 70 ಕೋಟಿ ದುಡ್ಡು, ಜನಸಾಮಾನ್ಯ ದುಡ್ಡು ಈ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೋಗುತ್ತೆ ಯೋಜನೆ ಅನುಷ್ಠಾನಕ್ಕೆ. ಯಾಕಂದ್ರೆ ಪ್ರತಿ ತಾಲೂಕು ನೋಡಿ, ಇವತ್ತು ಸದನದಲ್ಲಿ ಮತ್ತೊಂದು ಗಂಭೀರವಾದಂತಹ ಆರೋಪವನ್ನ ಬಿಜೆಪಿ ಮಾಡಿದೆ. ಗ್ಯಾರಂಟಿ ಅನುಷ್ಠಾನದ ಸಮಿತಿಗೆ ಕೋಟಿ ಕೋಟಿ ಖರ್ಚು ಮಾಡಿರುವ ಬಗ್ಗೆ ದಾಖಲೆ ಸಮೇತವಾಗಿ ಇವತ್ತು ಸದನದಲ್ಲಿ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ 60 ಕೋಟಿ ಖರ್ಚು, 5 ವರ್ಷಕ್ಕೆ 70 ಕೋಟಿವರೆಗೂ ಕೂಡ ಖರ್ಚನ್ನ ಮಾಡಲಾಗಿದೆ. ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ ಬಿಜೆಪಿ ವಿಧಾನಸಭೆಯಲ್ಲಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಕಾರ್ಯಕರ್ತರಿಗೆ
ಅವ್ರ ಮನೆ ನಡ್ಸಕ್ಕೆ, ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ, ಅವ್ರ ಮಜಾ ಮಾಡಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವ್ ಹೆಂಗ್ ಪಾಸ್ ಮಾಡ್ಬೇಕು? ಹೆಂಗ್ ಪಾಸ್ ಮಾಡ್ಬೇಕು? ನೀವು ಇಲ್ಲಿ ಪಾಸ್ ಆಗಬೇಕು. ಗಲಾಟೆ ಮಾಡೋಣ ಫೈನಾನ್ಸ್ ಬಿಲ್ಗೆ ಆದ್ರೆ ನಿಮ್ಗೂ ಕೆಟ್ಟ ಹೆಸರು, ಮಾಡ್ತೀರಿ. ಫೈನಾನ್ಸ್ ಬಿಲ್ ಮಾಡಬಾರ್ದು ಅಂತ ಕಾನೂನೇನೇ ಇಲ್ಲ, ಮಾಡ್ತೀರಿ. ಯಾರು ಕೆಟ್ಟ ಹೆಸರು ಬರ್ತದೆ? ನಿಮ್ ಕೆಟ್ಟ ಹೆಸರು ಬರ್ತದೆ. ನನ್ನ ಉದ್ದೇಶ ಇರ್ತಕ್ಕಂಥದ್ದು ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟ್. ಯಾರೋ ಬಡವ ಕಟ್ತಾನೆ, ಬರ್ತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಡೆತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಎಲ್ಲದಕ್ಕೂ ದುಡ್ಡು ಕೊಡ್ತಾನೆ. ಬೆಂಕಿ ಪಟ್ಟಣ ಗೀರಿದ್ರು, ಬೀಡಿ ಸೇದಿದ್ರು, ಎಣ್ಣೆ ಹೊಡೆದ್ರು ಟ್ಯಾಕ್ಸ್, GST ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ಅಧ್ಯಕ್ಷರೇ 60 ರಿಂದ 70 ಕೋಟಿ ಆಗುತ್ತೆ. 60 ರಿಂದ 70 ಕೋಟಿ ಆಗುತ್ತೆ. ಅವರಿಗೆ ಖರ್ಚು ವೆಚ್ಚ, ಅವರ TA DA ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇರ್ತಾರೆ. ಅಷ್ಟು ಇನ್ನು ಈ ಗ್ಯಾರಂಟಿ ಸಮಿತಿಯನ್ನ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ಜೋರು ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ವಿರೋಧ ಪಕ್ಷದ ನಾಯಕರು. ಗ್ಯಾರಂಟಿ ಸಮಿತಿಯನ್ನ ವಜಾ ಮಾಡಿ ಅಂತ ಆಗ್ರಹಿಸಿ ಧರಣಿಯನ್ನ ನಡೆಸಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಬಿಜೆಪಿ ಹಾಗೆ ಜೆಡಿಎಸ್ನ ಸದಸ್ಯರು. ರಾಮಮೂರ್ತಿ ಶ್ರೀಕರ, ಸಿದ್ದು ಪಾಟೀಲ್, ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಆಶಾ ಕಾರ್ಯಕರ್ತೆಯರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ, ಆದ್ರೆ ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದುಡ್ಡು ಕೊಡ್ತಿದ್ದಾರೆ, ಸಂಬಳ ಕೊಡ್ತಿದ್ದಾರೆ ಅನ್ನೋ ವಿಚಾರ ದೊಡ್ಡ ಮಟ್ಟದ ಗದ್ದಲಕ್ಕೆ ಕಾರಣವಾಗ್ತಾ ಇರೋದು. ಡೀಟೇಲ್ಸ್ ಹಂಚ್ಕೊಳ್ತಾ ಹೋಗೋದಾದ್ರೆ ಎಕ್ಸಾಕ್ಟ್ಲಿ ಸ್ಮಿತಾ, ಆಶಾ ಕಾರ್ಯಕರ್ತರಿರ್ಬೋದು, ಮತ್ತೊಂದು ಕಡೆ ನರ್ಸ್ಗಳಿರ್ಬಂತದ್ದು, ಅವೆಲ್ಲೂ ಕೂಡ ಏನು ಫ್ರೀಡಂ ಪಾರ್ಕ್ನಲ್ಲಿ ವೇತನ ಸಂಬಂಧಪಟ್ಟಂತೆ ಹಗಲು ರಾತ್ರಿ ಧರಣಿಯನ್ನ ಮಾಡಿದ್ರು. ಸರ್ಕಾರದ ಬಳಿ ದುಡ್ಡಿಲ್ಲ, ಆ ಕಾರಣಕ್ಕೋಸ್ಕರ ಅವರಿಗೆ ಕೊಡ್ತಾ ಇಲ್ಲ ವೇತನ ಅನ್ನುವಂಥದ್ದು ಗಂಭೀರ ಆರೋಪ. ಇದರ ಬೆನ್ನಲ್ಲೇ ಏನು ಕಾಂಗ್ರೆಸ್ನ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಜನಸಾಮಾನ್ಯರ ದುಡ್ಡನ್ನ ಆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡುವ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ಸರಿ? ಇದು ವಿಧಾನಸಭೆಯಲ್ಲಿಂದು ಸಾಕಷ್ಟು ಕೋಲಾಹಲಕ್ಕೆ ಕಾರಣ ಆಯಿತು. ಪ್ರತಿಪಕ್ಷಗಳ ಸದಸ್ಯರು, ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸರ್ಕಾರದ ವಿರುದ್ಧ ಮುಗಿಬಿದ್ರು. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಸರ್ಕಾರದಿಂದ ಉತ್ತರ ಕೊಡಕ್ಕೂ ಕೂಡ ಆಗದ ಮಟ್ಟಿಗೆ ಅವರು ಮುಗಿಬಿದ್ರು. ಅಂದ್ರೆ ವಿಧಾನಸಭೆಯಲ್ಲಿ DK ಶಿವಕುಮಾರ್ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಂತ ಸಂದರ್ಭದಲ್ಲಿ ಆ ಉತ್ತರಕ್ಕೆ ತೃಪ್ತರಾಗದಂತ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರು. ಅವ್ರು ಕೇಳ್ತಾ ಇರುವಂತದ್ದು ಗ್ಯಾರಂಟಿ ಯೋಜನೆಯನ್ನ ಕೊಡಿ, ಆದ್ರೆ ಗ್ಯಾರಂಟಿ ಯೋಜನೆಗಳ ಕೊಡುವ ಸಂಬಂಧಪಟ್ಟಂತೆ ಅದರ ಅನುಷ್ಠಾನಕ್ಕಾಗಿ ಜನ ವಾರ್ಷಿಕವಾಗಿ 60 ರಿಂದ 70 ಕೋಟಿ ದುಡ್ಡು, ಜನಸಾಮಾನ್ಯ ದುಡ್ಡು ಈ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೋಗುತ್ತೆ ಯೋಜನೆ ಅನುಷ್ಠಾನಕ್ಕೆ. ಯಾಕಂದ್ರೆ ಪ್ರತಿ ತಾಲೂಕು